ಇನ್ನು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಒಡೆದ ಪರಿಣಾಮ ಅಪಾರ ಪ್ರಮಾಣದ ನೀರು ಈಗಾಗಲೇ ಪೋಲಾಗಿದೆ. 22-23 TMC ನೀರು ಹೋಗಿದೆ. ಇವತ್ತು ಸಂಜೆಯಿಂದ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಸಾಯಂಕಾಲದಿಂದ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗುತ್ತೆ. 19ನೇ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಪ್ರಯತ್ನ ಪಡ್ತಾರೆ. ಅಂದರೆ ನೀರು ಖಾಲಿ ಆಗುವ ಮೊದಲೇ ತಾತ್ಕಾಲಿಕ ಗೇಟನ್ನು ಅಳವಡಿಕೆ ಮಾಡ್ತಾರಂತೆ. ಪರ್ಮನೆಂಟ್ ಅಲ್ಲ, ಇದು ತಾತ್ಕಾಲಿಕ ಗೇಟ್. ನೀರಿನಲ್ಲಿಯೇ ಇಳಿದು ಗೇಟನ್ನು ಅಳವಡಿಸ್ತಾರಂತೆ ತಂತ್ರಜ್ಞರ ತಂಡ. ಅಂದರೆ ಅಲ್ಲಿಗೆ ಎರಡೆರಡು ಗೇಟನ್ನು ಹಾಕಬೇಕಾಗಿ ಬರಬಹುದು. ಒಂದು ತಾತ್ಕಾಲಿಕವಾದ ಗೇಟು, ಅದರ ಮುಖಾಂತರ ನೀರನ್ನು ಸ್ಟಾಪ್ ಮಾಡೋದು. ನಂತರ ಒರಿಜಿನಲ್ ಗೇಟ್, ಪರ್ಮನೆಂಟ್ ಗೇಟನ್ನು ಫಿಕ್ಸ್ ಮಾಡಿ ಆಮೇಲೆ ಈ ಟೆಂಪ್ರರಿ ಗೇಟನ್ನು ತೆಗೆದು ಬಿಡೋದು ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಎಲ್ಲರೂ ಎಕ್ಸ್ಪರ್ಟ್ಸೇ ಅಲ್ಲಿರ್ತಕ್ಕಂಥವರೆಲ್ಲ. ಈಗಾಗಲೇ ಗೇಟ್ ತಯಾರಿ ಆರಂಭ ಆಗ್ತಾ ಇದೆ. 60 ಅಡಿ ಎತ್ತರ, 20 ಅಡಿ ಅಗಲ ಅಂತೆ ಗೇಟ್. ಅದನ್ನು 5 ಪೀಸ್ ಥರ ಮಾಡ್ತಾ ಇದ್ದಾರೆ. ಒಟ್ಟು ಆ ಡೈಮೆನ್ಷನನ್ನು 5 ಪೀಸ್ ಕಟ್ ಮಾಡಿಕೊಂಡು ಒಂದೊಂದೇ ಪೀಸನ್ನು ಅಡ್ಜಸ್ಟ್ ಮಾಡುವಂಥದ್ದು, ಅಂದರೆ ಫಿಕ್ಸ್ ಮಾಡುವಂಥದ್ದು, ಆ ಥರ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ಕ್ರಸ್ಟ್ ಗೇಟ್ ಕೊಚ್ಚೋಯ್ತಲ್ಲ, 19ನೇ ನಂಬರ್ ಕ್ರಸ್ಟ್ ಗೇಟು, ಇದರ ಮೂಲ ಕಾರಣವನ್ನು ಈಗ ಪತ್ತೆ ಹಚ್ಚಿದ್ದಾರೆ. ಜಲತಜ್ಞರು ಹೇಳೋ ಪ್ರಕಾರ ನಿರಂತರವಾಗಿ ಗೇಟ್ ಮೇಲೆ ಒತ್ತಡ ಬಿದ್ದಿದ್ದೇ ಕಾರಣ ಅಂತ ಅಭಿಪ್ರಾಯಪಟ್ಟಿದ್ದಾರೆ. 3 ಗೇಟ್ಗಳ ಮೇಲೆ ನಿರಂತರವಾಗಿ ಒತ್ತಡ ಬಿದ್ದ ಹಿನ್ನೆಲೆಯಲ್ಲಿ ಈ ಅವಘಡ ಆಗಿದೆ ಅಂತ. ಅದು ಹೆಂಗೆ? 3 ಗೇಟ್ ಮೇಲೆ ಒತ್ತಡ ಹೆಂಗೆ ಬೀರುತ್ತೆ? ಬಿದ್ದರೆ ಎಲ್ಲ ಗೇಟ್ಗಳ ಮೇಲೂ ಬೀಳಬೇಕಲ್ವಾ? ಎಲ್ಲ ಸಮಾನಾಂತರವಾಗಿದೆ, ಎಲ್ಲ ಒಂದೇ ಲೈನಲ್ಲಿದೆ ಗೇಟ್ಗಳು. ನಿಜ 105 TMC ನೀರು ಅಂತಂದರೆ ತಮಾಷೆ ಮಾತಲ್ಲ. ಆದರೆ ಬೇರೆ ಗೇಟ್ಗಳು ಒತ್ತಡವನ್ನು ತಡೆದಿವೆ, ಇದೊಂದು ಗೇಟು ಒತ್ತಡ ತಡೆದಿಲ್ಲ. ಅಂದರೆ ಅರ್ಥ ಇದರಲ್ಲಿ ಏನೋ ಪ್ರಾಬ್ಲಮ್ ಇತ್ತು. ಒತ್ತಡ ಬಿದ್ದು ಕೊಚ್ಕೊಂಡು ಹೋಗಂಗಿದ್ರೆ ಎಲ್ಲ ಗೇಟ್ಗಳು ಹೋಗಬೇಕಾಗಿತ್ತು. ಇದೊಂದು ಗೇಟು ಪ್ರಾಬ್ಲಮ್ ಇತ್ತು, ಹಾಗಾಗಿ ಆ ಒತ್ತಡವನ್ನು ಅದು ತಡೆದಿಲ್ಲ. ಯಾಕೆಂದರೆ ಕಳೆದ ವರ್ಷ ಅಂತೂ ತುಂಗಭದ್ರಾ ಡ್ಯಾಮ್ ತುಂಬೇ ಇರಲಿಲ್ಲ. ಆದರೆ ಹಿಂದಿನ ವರ್ಷವೂ ಕೂಡ ತುಂಬ ಭರ್ತಿ ಏನಾಗಿರಲಿಲ್ಲ, ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ತುಂಬಿತ್ತು. ಈ ಸರ್ತಿ ಮಾತ್ರ ಭರ್ತಿ 105 TMC ನೀರಿತ್ತು ಡ್ಯಾಮಲ್ಲಿ. ಆ ಗೇಟ್ ಕೊಚ್ಕೊಂಡು ಹೋಗೋದಕ್ಕೆ ಮೊದಲು ಆ ಪ್ರೆಷರ್ ತಡಿದೆ, ಅದು ಕಿತ್ಕೊಂಡು ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುಕ್ಕಣ್ಣ ಕತ್ತಿಯವರಿಂದ ಪಡ್ಕೊಳ್ಳೋಣ. ಮುಕ್ಕಣ್ಣ, ಈಗ ಒಂದು ತಾತ್ಕಾಲಿಕ ಗೇಟನ್ನು ನಿರ್ಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ಲ್ಯಾನ್ ಯಾಕೆ ಚೇಂಜ್ ಆಯಿತು? ಅಂದರೆ ತಾತ್ಕಾಲಿಕ ಗೇಟ್ ಹಾಕಿ ಆಮೇಲೆ ಪರ್ಮನೆಂಟ್ ಗೇಟ್ ಹಾಕ್ತಾರಾ? ಎರಡನೇದು, ಪ್ರೆಷರ್ ಬಿದ್ದರೆ ಎಲ್ಲ ಗೇಟ್ಗಳಿಗೂ ಬೀಳಬೇಕು. ಇದೊಂದು ಗೇಟ್ ಮುರಿದೋಗೋದಕ್ಕೆ ಏನು ಕಾರಣ ಹಾಗಾದರೆ ಅಂತ? ಹೌದು ಅರವಿಂದ್, ಈಗಾಗಲೇ ತುಂಗಭದ್ರಾ ಜಲಾಶಯ 4 ಜಿಲ್ಲೆಗಳ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲ, ಆಂಧ್ರ ಆಗಿರ್ಬೋದು ಮತ್ತು ತೆಲಂಗಾಣ ರಾಜ್ಯಗಳ ಕೆಲ ಜಿಲ್ಲೆಗಳಿಗೆ ನೀರುಣಿಸುವಂಥ ತುಂಗಭದ್ರಾ ಜಲಾಶಯ. 1 ಕೋಟಿಗೂ ಹೆಚ್ಚು ಜನರು ಅಂದರೆ ಇದೇ ತುಂಗಭದ್ರಾ ಜಲಾಶಯದ ನೀರನ್ನು ಕುಡಿತಾ ಇದ್ದಾರೆ. 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಆಗಿರ್ಬೋದು, ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಕಾರಣಕ್ಕಾಗಿ ಏನಾದರೂ ತುಂಗಭದ್ರಾ ಜಲಾಶಯ ಈಗ ತುಂಬಿದೆ. ಈಗಾಗಲೇ 20ಕ್ಕೂ ಹೆಚ್ಚು TMC ನೀರು ಆಗಲೇ ನದಿ ನೀರು ಈಗ ವೇಸ್ಟ್ ಆಗಿ ನದಿಗೆ ನೀರು ಬಿಟ್ಟಿನಲ್ಲಿ ವೇಸ್ಟ್ ಆಗ್ತಾ ಇದೆ. ಕ್ರಸ್ಟ್ ಗೇಟಿನ 19 ಗೇಟ್ ಕ್ರಸ್ಟ್ ಗೇಟ್ ಈಗ ಮುರಿದಲ್ಲ, ಅದನ್ನು ಏನಾದ್ರು ಮಾಡಿ ನಿಲ್ಲಿಸಿದ್ರೆ ಸ್ವಲ್ಪ ಅದ್ರ ನೀರನ್ನು ನಿಲ್ಲಿಸಬಹುದು. ನೀರು ನಿಲ್ಲಿಸಿದರೆ ಮತ್ತೆ ಈಗ ಬೆಳೆಗಳಿಗೆ, ಒಂದನೇ ಬೆಳೆಗಾದರೂ ನೀರು ಕರೆಕ್ಟಾಗಿ ಎಲ್ಲ ರೈತರಿಗೆ ನೀರು ಕೊಡ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನ ಮಾಡೋಣ ಅನ್ನೋ ಕಾರಣಕ್ಕಾಗಿ ಜಲತಜ್ಞರು ಹೈದರಾಬಾದ್ನ ಕನ್ಯಾ ನಾಯ್ಡು ಆಗಿರ್ಬೋದು ಮತ್ತು ಕೇಂದ್ರದ ಆಯೋಗದ ಸದಸ್ಯರಾಗಿರ್ಬೋದು, ಅಂದರೆ ಕೇಂದ್ರದ ಆಯೋಗದ ಜಲ ಆಯೋಗದ ಸದಸ್ಯರಾಗಿರ್ಬೋದು, ಅವರೆಲ್ಲ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು ಮತ್ತು ಜಲತಜ್ಞರೆಲ್ಲ ಸಭೆ ಮಾಡಿ ಅದೊಂದು ಪ್ರಯತ್ನ ಮಾಡೋಣ. ನೀರು ಇರೋದ್ರೊಳಗೆ 60 TMC ಖಾಲಿ ಮಾಡೋಕ್ಕಿಂತ ಸ್ವಲ್ಪ ಆಗಲಿ ಒಂದು 20-30 TMC ಖಾಲಿ ಮಾಡಿ ಇನ್ನೊಂದು 30 TMC ಉಳಿಸ್ಕೊಂಡು ಮತ್ತೆ ಅದನ್ನು ರೈತರಿಗೆ ಅನುಕೂಲ ಮಾಡೋಣ, ಮತ್ತು ಕುಡಿನೀರಿಗೆ ಆಗಿರ್ಬೋದು, ಜಾನುವಾರುಗಳಿಗೆ ಅನುಕೂಲ ಮಾಡೋಣ ಅನ್ನೋ ಕಡೆಗೆ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತು ಸಾಯಂಕಾಲದಿಂದ ಪ್ರಯತ್ನಕ್ಕೆ ಒಂದು ಮುಂದಾಗ್ತಾ ಇದೆ. ಜಲತಜ್ಞರ ತಂಡ ಆಗಿರ್ಬೋದು ಮತ್ತು ಕಾರ್ಮಿಕರು ಸಾಕಷ್ಟು ಆಲ್ರೆಡಿ ಎಲ್ಲ ರೀತಿಯನ್ನಪ್ಪ ನೀಲನಕ್ಷೆ ಆಗಿರ್ಬೋದು ಮತ್ತು ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಏನಂದರೆ ಅದು ತುಂಗಭದ್ರಾ ಜಲಾಶಯಕ್ಕೆ CM ಸಿದ್ದರಾಮಯ್ಯ ಬಂದು ಹೋದ್ಮೇಲೆ ಈ ಕೆಲಸ ಆರಂಭ ಮಾಡಬೇಕಂತೇಳಿ ಅಧಿಕಾರಿಗಳು ಈಗಾಗಲೇ ಸಭೆ ಮಾಡಿ ಮತ್ತು ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಕಡೆ ಈಗಾಗಲೇ ಅವರು ಹೇಳೋ ಪ್ರಕಾರ ಇದು ಯಾಕೆ ಇವತ್ತು 19ನೇ ಗೇಟ್ ಕ್ರಸ್ಟ್ ಗೇಟ್ ಕಿತ್ತೋಕ್ಕೆ ಕಾರಣ ಏನಂದರೆ ಅದೊಂದು ಹೇಳ್ತಾ ಇದ್ದೀನಿ.
ಈಗ ಅದು ಏನಂದ್ರೆ ಇದು 33 ಕ್ರಸ್ಟ್ ಗೇಟ್ಗಳಿದೆ. 33 ಗೇಟ್ಗಳಲ್ಲಿ ಕ್ರಸ್ಟ್ ಗೇಟ್ಗಳಲ್ಲಿ ಇದು ಮೇಜರ್ ಆಗಿ 105 TMC ನೀರು ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ. ಇದು ಅಂದ್ರೆ 70 ವರ್ಷಗಳಲ್ಲೇ ಅಧಿಕವಾಗಿ ಈ ಬಾರಿ ಅಂದ್ರೆ ಒಂದೇ 10 ದಿನಗಳಲ್ಲೇ ನೀರು ಜಾಸ್ತಿ ಬಂದಿದೆ. ಆ ಕಾರಣಕ್ಕೆ ಬೇಗನೆ ತುಂಗಭದ್ರಾ ಜಲಾಶಯಕ್ಕೆ ನೀರು ತುಂಬಿದ್ರಿಂದ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಯಿತು. ಆ ಬರುವಂತ ತುಂಗಭದ್ರಾ ಜಲಾಶಯಕ್ಕೆ 2 ಲಕ್ಷಕ್ಕೆ ಅಂದ್ರೆ 180 ಲಕ್ಷದಿಂದ 2 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಬಂದಿದ್ದ ಕಾರಣಕ್ಕಾಗಿ ಅದೇ ಪ್ರಮಾಣದ ಡ್ಯಾಮ್ ಸಹ ಅಂದ್ರೆ ಸಾಮರ್ಥ್ಯ ರಭಸದಿಂದ ನೀರು ಬಂದಿದ್ದ ಕಾರಣಕ್ಕಾಗಿ ವೇಟು 17ನೇ ಗೇಟ್ ಆಗಿರ್ಬೋದು, 18ನೇ ಗೇಟ್ ಆಗಿರ್ಬೋದು, 19ನೇ ಗೇಟ್ 3 ಗೇಟ್ ಮಧ್ಯದಲ್ಲೇ ಬರ್ತವೆ. 33 ಗೇಟ್ ಒಳಗಡೆ 16, 17, 18, 19 3 ಗೇಟ್ಗಳು ಮಧ್ಯ ಬರೋದ ಕಾರಣಕ್ಕಾಗಿ 3 ಗೇಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಯಾವುದೇ ಇಲ್ಲಿವರೆಗೆ 70 ವರ್ಷಗಳಲ್ಲಿ ಯಾವಾಗಾದ್ರೂ ಗೇಟ್ ತೆಗಿಬೇಕಂದ್ರೆ ಓಪನ್ ಮಾಡಬೇಕಂದ್ರೆ ಮೊದಲು 3 ಗೇಟ್ ತೆಗಿತಾರೆ, 17, 18, 19. ಆಮೇಲೆ ನಂತರ ಉಳಿದ ಗೇಟ್ಗಳನ್ನು ತೆಗೆಯುವಂಥದ್ದು ವಾಡಿಕೆ ಮತ್ತು ಸಂಪ್ರದಾಯ ಮತ್ತು ಇದು ಜಲತಜ್ಞರಾಗಿರ್ಬೋದು ಮತ್ತು ಅಧಿಕಾರಿಗಳು ನಡೆದುಕೊಂಡು ಬಂದದ್ದು ದಾರಿ ಅಂತ ಹೇಳ್ಬೋದು. ಆದರೆ ಇದೇ ಆಗಿದ್ದ ಕಾರಣಕ್ಕಾಗಿ 19ನೇ ಗೇಟು 18 ಮತ್ತು 17 ಗೇಟ್ಗೆ ಜಾಸ್ತಿ ಪ್ರೆಷರ್ ಆದ ಹಿನ್ನೆಲೆಯಲ್ಲಿ ಜಾಸ್ತಿ ನೀರು ಬಂದ ಹಿನ್ನೆಲೆಯಲ್ಲಿ ನದಿಗಳಿಗೆ ನೀರು ಬಿಡಬೇಕಾದ ಸಮಯದಲ್ಲಿ ಸಹ ಇವರೇ ಅಧಿಕಾರಿಗಳು 17, 18, 19 ತೆಗೆದಾಗ ಆ ಸಮಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಈ ಜಲತಜ್ಞ ಅಂದ್ರೆ ಕೇಂದ್ರದ ಆಯೋಗದ ಜಲತಜ್ಞರು ಸದಸ್ಯರು ಇದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಕಾರಣಕ್ಕೆ ಆಗಿದೆ ಎಂಬುದು ಅವರ ಮಾಹಿತಿ. ಥ್ಯಾಂಕ್ ಯು ಮುಖಂಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.